ಬಂಡೀಪುರದ ರೆಸಾರ್ಟ್ಗೆ ಬಂದಿದ್ದಂತಹ ಪತಿ ಪತ್ನಿ ಹಾಗೆ ಮಗು ನಾಪತ್ತೆಯಾಗಿದ್ದಾರೆ. ಬೆಂಗಳೂರಿನಿಂದ ಬಂಡೀಪುರಕ್ಕೆ ಈ ಕುಟುಂಬ ಬಂದಿತ್ತು. ಆದರೆ ಈಗ ಏಕಾಏಕಿ ನಾಪತ್ತೆಯಾಗಿದ್ದಾರೆ. ರೆಸಾರ್ಟ್ ಸಿಬ್ಬಂದಿಯೇ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಬಿಬಿಎಂಪಿ ಎಫ್ಟಿಎ ನಿಶಾಂತ್ ಅವರ ಪತ್ನಿ ಹಾಗೆ ಮಗು ನಾಪತ್ತೆಯಾಗಿರುವಂತಹ ಶಂಕೆ ವ್ಯಕ್ತವಾಗಿದೆ. ಬಂಡೀಪುರ ಹುಲಿ ಸಂರಕ್ಷಿತಾರಣ್ಯ ಪ್ರದೇಶದಲ್ಲಿ ಪ್ರವಾಸಕ್ಕೆ ಅಂತ ಬಂದಿದ್ರು. ಖಾಸಗಿ ರೆಸಾರ್ಟ್ನಲ್ಲಿ ತಂಗಿದ್ರು. ಅಲ್ಲಿಂದ ಹೊರಗಡೆ ಹೋಗ್ತೀವಿ ಅಂತ ಹೇಳಿ ಹೊರಗಡೆ ಹೋಗಿದ್ದಂತಹ ಕುಟುಂಬ ಆಮೇಲೆ ವಾಪಸ್ ಬಂದೇ ಇಲ್ಲ. ಪೊಲೀಸರಿಗೆ ಸದ್ಯ ಕರೆ ಮಾಡಿ ವಿಷಯವನ್ನ ತಿಳಿಸಿದ್ದಾರೆ ರೆಸಾರ್ಟ್ನ ಸಿಬ್ಬಂದಿ. ಸ್ಥಳಕ್ಕೆ ಭೇಟಿ ನೀಡಿ ರೂಮ್ನ ಪರಿಶೀಲನೆ ಮಾಡಿದ್ದಾರೆ ಪೊಲೀಸರು. ಬಂಡೀಪುರ ರೆಸಾರ್ಟ್ಗೆ ಅಂತ ಬಂದವರು ಏಕಾಏಕಿ ನಾಪತ್ತೆಯಾಗಿರುವುದು ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿದೆ. ನಿಶಾಂತ್ ಹಾಗೆ ಅವರ ಪತ್ನಿ ಹಾಗೆ ಮಗು 3 ಜನ ನಾಪತ್ತೆಯಾಗಿದ್ದಾರೆ. ಈ 3 ಜನರನ್ನ ಕಿಡ್ನಾಪ್ ಮಾಡಲಾಯ್ತಾ? ಕಿಡ್ನಾಪ್ ಮಾಡಿದ್ರೆ ಯಾರು ಕಿಡ್ನಾಪ್ ಮಾಡಿದ್ರು? ಅವರ ಉದ್ದೇಶ ಏನಾಗಿತ್ತು? ಈ ರೀತಿಯಾಗಿ ಹಲವು ಪ್ರಶ್ನೆಗಳು ಕಾಡ್ತಾ ಇವೆ. ನಿಶಾಂತ್ ಬಿಬಿಎಂಪಿಯ ಎಫ್ಟಿಎ ಅನ್ನುವಂಥ ಮಾಹಿತಿ ಇದೆ. ಚಾಮರಾಜನಗರದ ಬಂಡೀಪುರ ರೆಸಾರ್ಟ್ಗೆ ಬಂದಿದ್ರು. ಕುಟುಂಬ ಸಮೇತರಾಗಿ ನಿಶಾಂತ್ ಬಂದಿದ್ರು. ಕಾಡಿನೊಳಗಿರುವಂತಹ ಮಂಗಲ ಗ್ರಾಮದ ಕಂಟ್ರಿ ಕ್ಲಬ್ನಲ್ಲಿ ಉಳ್ಕೊಂಡಿದ್ರು. ಕಾರ್ನಲ್ಲಿ ರೆಸಾರ್ಟ್ನಿಂದ ಎಲ್ಗೋ ಹೋಗೋಕೆ ಅಂತ ಈ ಕುಟುಂಬ ತೆರಳಿತ್ತು ಅನ್ನುವಂಥ ಮಾಹಿತಿ. ಹಾಗೆ ಹೋಗೋವಾಗಲೇ ಕಾರಿಗೆ ಅಡ್ಡಗಟ್ಟಿ ಕುಟುಂಬವನ್ನೇ ಕಿಡ್ನಾಪ್ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಸೋಮವಾರ ಬೆಳಗ್ಗೆ ಕುಟುಂಬಸ್ಥರು ರೂಮ್ನ ಖಾಲಿ ಮಾಡಬೇಕಾಗಿತ್ತು. ಅಂದ್ರೆ ನಿಶಾಂತ್ ಅವರ ಪತ್ನಿ ಹಾಗೆ ಮಗು ಸೋಮವಾರ ಬೆಳಗ್ಗೆ ರೂಮ್ನ ಖಾಲಿ ಮಾಡಬೇಕಾಗಿತ್ತು. ಆದರೆ ಸೋಮವಾರ ಬೆಳಗ್ಗೆ ಕುಟುಂಬಸ್ಥರು ಅವರು ಯಾರೂ ಕೂಡ ರೂಮ್ ಖಾಲಿ ಮಾಡಿರಲಿಲ್ಲ. ಅನುಮಾನ ಬಂದು ಪೊಲೀಸರಿಗೆ ಸದ್ಯ ರೆಸಾರ್ಟ್ ಸಿಬ್ಬಂದಿ ಮಾಹಿತಿಯನ್ನ ನೀಡಿದ್ದಾರೆ. ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ರೂಮ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಇನ್ನು ನಿಶಾಂತ್ ಪತ್ನಿ ಹಾಗೆ ಮಗು ಜೊತೆ ಕಾರ್ನಲ್ಲಿ ಹೊರಗೆ ಹೋಗುವಂತಹ ದೃಶ್ಯ ರೆಸಾರ್ಟ್ನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಾರ್ನ ಮೇಲೆ ಬೆಂಗಳೂರು ಮಹಾನಗರ ಪಾಲಿಕೆಯ ಸ್ಟಿಕ್ಕರ್ ಇದ್ದಿದ್ದು ಪತ್ತೆಯಾಗಿದೆ. ಈ ಬಗ್ಗೆ ಬಿಬಿಎಂಪಿಗೆ ಕರೆ ಮಾಡಿ ವಿಚಾರಿಸಿದ್ರು ಕೂಡ ಸರಿಯಾದಂತಹ ಮಾಹಿತಿ ಸಿಕ್ಕಿಲ್ಲ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೀಡ್ತಾ ಹೋಗ್ತಾರೆ. ರವಿ, 3 ಜನ ಬಂದಿದ್ರು. ರೆಸಾರ್ಟ್ನಿಂದ ಹೊರಗಡೆ ಹೋದವರು ವಾಪಸ್ ಆಗಿಲ್ಲ. ಹಾಗಾದ್ರೆ ಎಲ್ಲಿ ಹೋದ್ರು? ಕಿಡ್ನಾಪ್ ಆಗಿದೆ ಅಂತಂದ್ರೆ ಯಾರು ಕಿಡ್ನಾಪ್ ಮಾಡಿರಬಹುದು? ಏನ್ ಕ್ಲೂ ಸಿಗ್ತಾ ಇದೆ ಪೊಲೀಸರಿಗೆ? ವಿದೇಶಿ ಚಾಮರಾಜನಗರ ಜಿಲ್ಲೆಯ ಬಂಡೀಪುರಕ್ಕೆ ಬೆಂಗಳೂರು ಮೂಲದ ನಿಶಾಂತ್ ಅವರ ಕುಟುಂಬ ಒಂದು ವಿಹಾರಕ್ಕಾಗಿ ಬಂದಿದ್ರು. ಇಂತಹ ಸಂದರ್ಭದಲ್ಲಿ 10 ವರ್ಷದ ಗಂಡು ಮಗು ಸೇರಿದಂತೆ ಪತಿ ಪತ್ನಿ ಈಗ ನಿಗೂಢವಾಗಿ ನಾಪತ್ತೆಯಾಗಿದ್ದಾರೆ. ಬಂಡೀಪುರದ ಕಂಟ್ರಿ ಕ್ಲಬ್ ರೆಸಾರ್ಟ್ ಬಳಿ ಭಾನುವಾರ ರಾತ್ರಿ ವಾಸ್ತವ್ಯ ಮಾಡಿದಂತಹ ಕುಟುಂಬ ಸೋಮವಾರ ಮಧ್ಯಾಹ್ನದಿಂದ ನಾಪತ್ತೆಯಾಗಿದೆ. ಸದ್ಯ ಅಪಹರಣದ ಶಂಕೆ ಎದುರಾಗಿದೆ. ಬಂಡೀಪುರ ಮಂಗಲ ರಸ್ತೆಯಲ್ಲಿ ನಾಪತ್ತೆಯಾಗಿರೋದು. ಸ್ಥಳಕ್ಕೆ ಎಸ್ಪಿ ಡಾಕ್ಟರ್ ಬಿಟಿ ಕವಿತಾ ಸೇರಿದಂತೆ ಹಲವು ಅಧಿಕಾರಿಗಳು ಭೇಟಿಯನ್ನು ನೀಡಿ ಪರಿಶೀಲನೆ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರು ಮೂಲದ ನಿಶಾಂತ್ 40 ವರ್ಷ, ಪತ್ನಿ ಹಾಗೂ ಗಂಡು ಮಗು ನಾಪತ್ತೆ ಆಗಿರುವ ಕುರಿತಂತೆ ಈಗ ಪ್ರಕರಣ ದಾಖಲಾಗಿದೆ. ಇದು ಸಂಬಂಧಪಟ್ಟಂತ ನಾಪತ್ತೆ ಹೇಗೆ ಆಗಿರ್ಬೋದು ಅವರನ್ನ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.